ನಗರ ಪ್ರದೇಶದ ಆರ್ಥಿಕವಾಗಿ ಹಿಂದುಳಿದವರು ಸೇರಿದಂತೆ ಎಲ್ಲಾ ವರ್ಗದ ಜನರಿಗೆ ಆರೋಗ್ಯ ಸೇವೆ ನೀಡುವ ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ನಮ್ಮ ಕ್ಲಿನಿಕ್. ಬಿಜೆಪಿ ಸರ್ಕಾರದ ಬಹುನಿರೀಕ್ಷಿತ ಯೋಜನೆಯಾಗಿದ್ದ ನಮ್ಮ ಕ್ಲಿನಿಕ್ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಉಚಿತವಾಗಿ ಚಿಕಿತ್ಸೆ ನೀಡುವುದಕ್ಕೆ ಅಂತ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ಕ್ಲಿನಿಕ್ಗಳನ್ನು ಓಪನ್ ಮಾಡಿತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಮ್ಮ ಕ್ಲಿನಿಕ್ಗೆ ರೋಗಿಗಳು ಬರೋ ಸಂಖ್ಯೆ ಕಡಿಮೆಯಾಗಿದೆ ಅಂತ ಬಿಬಿಎಂಪಿ ಬಿಡುಗಡೆ ಮಾಡಿರೋ ದಾಖಲೆಯಲ್ಲಿ ಕ್ಲಿನಿಕ್ನ ಬಣ್ಣ ಬಯಲಾಗಿದೆ. ಅಷ್ಟಕ್ಕೂ ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಎಸ್, ಕಳೆದ ಬಾರಿ ಅಧಿಕಾರದಲ್ಲಿ ಇದ್ದ ಬಿಜೆಪಿ ಸರ್ಕಾರ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ದೀನ ದಲಿತರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆದರೆ ಉಚಿತವಾಗಿ ಚಿಕಿತ್ಸೆ ನೀಡಲು ನಮ್ಮ ಕ್ಲಿನಿಕ್ ಎಂಬ ಯೋಜನೆ ಪಾಲಿಕೆ ವ್ಯಾಪ್ತಿಯ 200ಕ್ಕೂ ಹೆಚ್ಚು ವಾರ್ಡ್ಗಳಲ್ಲೂ ಆರಂಭ ಮಾಡಿತು. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಂಗೆ ನಮ್ಮ ಕ್ಲಿನಿಕ್ಗೆ ನೀಡಿದ ಅನುದಾನ ಕಡಿತ ಮಾಡಲಾಗಿತ್ತು. ಇತ್ತ ಕ್ಲಿನಿಕ್ಗಳಲ್ಲಿ ಅನುದಾನ ಇಲ್ಲದೆ ವೈದ್ಯರು, ಔಷಧಿ ಕೊರತೆ ಉಂಟಾಯಿತು. ಇನ್ನು ವೈದ್ಯರೇ ಇಲ್ಲದೆ ಕೆಲ ಕಡೆ ರೋಗಿಗಳು ಕ್ಲಿನಿಕ್ ಬರದೆ ಕ್ಲಿನಿಕ್ಗಳನ್ನು ಮುಚ್ಚುವ ಹಂತಕ್ಕೆ ಬಂದಿದೆ. ಇನ್ನು ಬಿಬಿಎಂಪಿ ಅಧಿಕಾರಿಗಳು ಬಿಡುಗಡೆ ಮಾಡಿರೋ ರಿಪೋರ್ಟ್ ಪ್ರಕಾರ ನಗರದ ಹಲವು ವಾರ್ಡ್ಗಳಿಂದ ನಮ್ಮ ಕ್ಲಿನಿಕ್ಗೆ ಜನ ಬರ್ತಿರುವಂತೆ ನಗರದ ಬೊಮ್ಮನಹಳ್ಳಿ, ಮಹದೇವಪುರ, ಯಲಹಂಕ ವಲಯಗಳು ಸೇರಿದಂತೆ ಅನೇಕ ಕಡೆ ನಮ್ಮ ಕ್ಲಿನಿಕ್ಗೆ ಪ್ರತಿನಿತ್ಯ ಒಬ್ಬ ರೋಗಿಗಳು ಬರ್ತಿಲ್ಲ ಅಂತ ಪಾಲಿಕೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಇನ್ನು ಇದಕ್ಕೆ ಕಾರಣ ಹುಡುಕುತ್ತಾ ಹೋದರೆ ನಮ್ಮ ಕ್ಲಿನಿಕ್ನಲ್ಲಿ ಮುಖ್ಯವಾಗಿ ಔಷಧಿ ಹಾಗೂ ವೈದ್ಯರ ಕೊರತೆ ಎದ್ದು ಕಾಣ್ತಾ ಇದೆ. ಇತ್ತ ಕ್ಲಿನಿಕ್ ಅಭಿವೃದ್ಧಿಗೆ ಅಂತ ವಾರ್ಷಿಕವಾಗಿ ಕೋಟ್ಯಾಂತರ ಹಣ ಬಿಡುಗಡೆಯಾದರೂ ವೈದ್ಯರ ನೇಮಕಾತಿಯಾಗಿ ಔಷಧಿ ದಾಸ್ತಾನು ಆಗಲೇ ಮಾಡಲಿಲ್ಲ ಅನ್ನೋ ಆರೋಪ ಕೂಡ ಕೇಳಿಬರ್ತಿದೆ. ಒಟ್ಟಾರೆ ಬಿಜೆಪಿ ಸರ್ಕಾರ ಯೋಜನೆಗೆ ಕಾಂಗ್ರೆಸ್ ಸರ್ಕಾರ ಎಳ್ಳು ನೀರು ಬಿಡೋದಕ್ಕೆ ಮುಂದಾಗಿರುವುದು ಜನಸಾಮಾನ್ಯರಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ. ಇನ್ನಾದರೂ ಕಾಂಗ್ರೆಸ್ ಸರ್ಕಾರ ಬಡವರ ಪಾಲಿನ ಸಂಜೀವಿನಿಗೆ ಜೀವ ತುಂಬಿದ್ರೆ ಬಡರೋಗಿಗಳಿಗೆ ಜೀವ ಬಂದಂತಾಗುತ್ತೆ.